ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ಗೌಡ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನೀವು ಕಾರ್ ತೊಗೊಳ್ಬೇಕಲ್ವ, ಹಾಗಾಗಿ ಅದಕ್ಕೆ ಸ್ವಲ್ಪ ಅಮೌಂಟ್ನ ಅಡ್ಜಸ್ಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ. ಲೋನ್ ಅಲ್ಲ, ಸಂಘದಲ್ಲಿ ಉಳಿತಾಯ ದುಡ್ಡು ಎತ್ಕೊತಾ ಇದೆ, ಅದು ಸ್ವಲ್ಪ ಕೆಲಸ ಇದೆ. ಮತ್ತು ಗೋಲ್ಡ್ ಎಲ್ಲ ಬ್ಯಾಂಕಲ್ಲಿ ಇಟ್ಟು ಅದ್ರದ್ದು ಅಮೌಂಟ್ ತಕ್ಕೋಬೇಕಾಗಿತ್ತು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಅಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಅಪ್ಪು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡ್ತಾ ಇದ್ದೇನೆ. ಅವನನ್ನ ನನ್ನ ತಮ್ಮನ ಹತ್ರ ಬಿಟ್ಟು ನಾನು, ಅಪ್ಪ, ಅಮ್ಮ 3 ಜನ ಹೋಗ್ತಾ ಇದ್ದೀವಿ. ಅದಕ್ಕೆ ಅವನು ಬಿಟ್ಟು ಹೊಂಟು ಹೋಗ್ಬಿಡ್ತಾರೆ ಅಂತ ಅವನು ಹಿಂದೆನೇ ಸುತ್ತಾ ಇದ್ದಾನೆ. ಬನ್ನಿ ಗೈಸ್, ಹೋಗೋಣ. ಮತ್ತು ಈ ವ್ಲಾಗಲ್ಲಿ ನಿಮಗೆ 3-4 ದಿನದ ಅಪ್ಡೇಟ್ ಕೂಡ ಇರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಅಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫ್ಯೂಚರಲ್ಲಿ ಬಂದು ತಲುಪುತ್ತೆ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರಿಗೆ ಯೂಸ್ ಆಗಲಿ ಅಂತ ಹೇಳ್ತೀನಿ ಅಷ್ಟೇ. ಬನ್ನಿ, ತಡ ಮಾಡೋದು ಬೇಡ, ಇವತ್ತಿನ ಅಪ್ಡೇಟ್ನ ಶುರು ಮಾಡೋಣ. ಅಪ್ಪ ಅಮ್ಮ ಬೈಕಲ್ಲಿ ಬಂದರು, ನಾನು ಆಟೋದಲ್ಲಿ ಬಂದು. ಅವರು ಬ್ಯಾಂಕ್ ಹತ್ರ 1-2 ಬ್ಯಾಂಕ್ ಹತ್ರ ವಿಚಾರಿಸಿದ್ರು ಗೋಲ್ಡ್ ಲೋನಿಗೆ. ಅದು ಪ್ರಾಬ್ಲಮ್ ಆಯಿತು, ಸರಿ ಹೋಗಲಿಲ್ಲ. ನಾನು ಸಂಘದಲ್ಲಿ ಉಳಿತಾಯ ದುಡ್ಡು ಎತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು SBI ಬ್ಯಾಂಕ್ ಬಂದು ಅಲ್ಲಿ ನನ್ನ ದುಡ್ಡನ್ನ ನಾನು 15,000ನ ನಾನು ಡ್ರಾ ಮಾಡಿಕೊಂಡು ಅಲ್ಲಿಂದ ಇವತ್ತಿನ ದಿನ ಏನು ಅಷ್ಟು ಅಂದ್ಕೊಂಡಿದ್ದಾರ ಆಗಲಿಲ್ಲ. ಹಂಗಾಗಿ ಅದು ಲೋನ್ದೊಂದು ನಾಳೆ ಮತ್ತೆ ಬರಬೇಕು. ಹಂಗಾಗಿ ಅದೊಂದು ಸಂಘದ ಉಳಿತಾಯ ದುಡ್ಡೊಂದು ಎತ್ಕೊಂಡು ಅಪ್ಪ ಅಮ್ಮ ತೊಗೊಂಡು ಹೋದರು. ನಾನು ಫಸ್ಟ್ ಡೇ ಇವತ್ತು ಡ್ರೈವಿಂಗ್ ಕ್ಲಾಸಿಗೆ ಬಂದಿದ್ದೀನಿ. ಜಾಯ್ನ್ ಆಗಿದ್ದೆ ನೆನ್ನೆ, ಇವತ್ತು ಕ್ಲಾಸಿಗೆ ಬಂದಿದ್ದೀನಿ. ಐ ಫೀಲ್ ಹ್ಯಾಪಿ ಫೀಲ್ ಆಗ್ತಾಯಿತ್ತು. ನನಗೊಂಥರ ಏನೋ ಹೊಸ್ದಾಗಿ ಕಲಿತಾ ಇದ್ದೀನಿ ಅನ್ನೋ ಖುಷಿ ಮುಖದಲ್ಲಿ ಕಾಣ್ತಾಯಿತ್ತು ನನಗೆ. ನೀವು ನೋಡ್ಬೋದು, ನಂಗೆ ಒಳಗಡೆನೂ ಹಂಗೆ ಖುಷಿ ಆಗ್ತಾಯಿತ್ತು. ಇನ್ನೂ ಒಬ್ಬರು ಬರೋರಿದ್ರು, ನಾನು ಒಬ್ಬಳೇ ಬಂದಿದ್ದು ಫಸ್ಟು. ಹಂಗಾಗಿ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೆ. ಅಲ್ಲೆಲ್ಲನೂ ಕೂಡ ಸಿಂಬಲ್ಸ್, ಯಾವ ಥರ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಸಿಗ್ನಲ್ಸ್ ಆಗಿರ್ಬೋದು, ಈ ಥರ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಒಂಚೂರು ಕಣ್ಣು ಆಡಿಸ್ಕೊಂಡು ಕೂತಿದ್ದೆ ಸುಮ್ಮನೆ. ಆಮೇಲೆ ಇನ್ನೊಬ್ಬರು ಬಂದರು. ಅವ್ರು ಬಂದಮೇಲೆ ಅವರು ಒಂದು ಸೈಡ್ ಒಬ್ಬರು, ಇನ್ನೊಂದು ಸೈಡ್ ಇನ್ನೊಬ್ಬರು ಇರುತ್ತೆ ಡ್ರೈವು. ಫಸ್ಟೇನೆ ನಾನು ಕಲಿತೀನಿ ಅನ್ನೋ ಹೋಪ್ ನನಗೆ ಬಂತು. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಹೊಸ ಹೆಜ್ಜೆ, ಹೊಸ ಪ್ರಯತ್ನನ ಮಾಡಿದ್ದೀನಿ, ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಿದ್ಲು ಇವಳು, ಇವಾಗ ಲೆಕ್ಚರ್ ಆಗೋಳೆ. ನಾನು ನೋಡಿ ರೋಡ್ ಕಲಿತಾ ಇದ್ದೀನಿ. ನಾಚಿಗೆ ಇಬ್ರು ಕಾಮಿಡಿ ಮಾಡ್ಕೊಂಡು ಅಷ್ಟು ದೂರಿಂದ ನಡ್ಕೊಂಡು ಬಂದ್ವಿ. ಇವಾಗ ನಾನು ಮನೆಗೆ ಹೋಗ್ಬೇಕು, ಅವಳು ಮನೆಗೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಬಿಟ್ಬಿಟ್ಟು ಹೋಯ್ತೀನಿ. ಬಾರೆ ಮನೆಗೆ. ನಾವಿಬ್ಬರು ಕ್ಲಾಸ್ ಮುಗಿಸ್ಕೊಂಡು ಒಂದೇ ರೂಟಲ್ಲಿ ಹೋಗ್ತಿದ್ದು, ಹಿಂಗೇನೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆಫ್ಟರ್ ಎ ಲಾಂಗ್ ಇಯರ್ ಅಂತಲೇ ಅನ್ಕೋಬೋದು. ಇವಾಗ ಸಿಕ್ಕಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಡೇನ. ಇಬ್ರು ಅದು ಇದು ಮಾತಾಡಿಕೊಂಡು ಅವಳ ಕಷ್ಟ ಸುಖ, ನನ್ನ ಕಷ್ಟ ಸುಖ ಎಲ್ಲನೂ ಮಾತಾಡಿಕೊಂಡು ಸ್ವಲ್ಪ ಹೊತ್ತು, ಆಮೇಲೆ ಅಲ್ಲಿ ತನಕ ಹೋಗಿ ಆಮೇಲೆ ಜ್ಯೂಸ್ ಕುಡಿಯೋದು ಅಂತ ಹೇಳ್ಬಿಟ್ಟು ನೆನೆಸ್ಕೊಂಡು ಬಂದು ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ಅವಳು ಬಸ್ ಹತ್ತೋದಕ್ಕೆ ಹೋದ್ಲು. ನಾನು ಹಂಗೇ ದೇವಸ್ಥಾನಕ್ಕೆ, ಇವತ್ತು ಗುರುವಾರ ಆಗಿತ್ತು, ಮನೇಲಿ ಪೂಜೆ ಕೂಡ ಮಾಡಿ ಬಂದಿದ್ದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಗ್ರಾಮದೇವತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಇವತ್ತು ಗುರುವಾರ ಬೇರೆ ಅಲ್ವಾ, ರಾಯರ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಯಾರೊಬ್ರು ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲೇನೋ ಕುಣಿಗಲಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಮದ್ದೂರು ರೋಡಲ್ಲಿದೆ. ಮದ್ದೂರು ರೋಡ್ ಒಳಗಡೆ ಬಂದರೆ ನಿಮಗೆ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು, ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅಲ್ಲೇ ಇದ್ದು ಆಮೇಲೆ ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ, ಆಮೇಲೆ ಮೇಲ್ಗಡೆ ಮನೆ ಓಪನಿಂಗಿಗೆ ಅಂದ್ಬಿಟ್ಟು ಲಿಸ್ಟ್ ಹಾಕ್ಸ್ಕೊಂಬಂದಿದ್ವಲ್ಲ, ಅದ್ರದ್ದೆಲ್ಲ ಒಂದೊಂದು ಕಡೆಗೆ ಏನೇನು ಬರೆದಿದ್ದಾರೆ, ಏನೇನಿದೆ ಮನೇಲಿ, ಏನೇನು ತರಬೇಕು ಅದನ್ನೆಲ್ಲನೂ ಕೂಡ ಒಂದು ಕಡೆಗೆ ಲಿಸ್ಟ್ ಮಾಡಿ ಇಡ್ತಾಯಿದ್ದೆ. ಅಪ್ಪು ಆಟ ಆಡಿಸ್ತಾ ಇದ್ದೆ, ನನ್ನನ್ನು ಅಲ್ಲಿ ಔಸ್ಕೊಂಡು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ಆಮೇಲೆ ಅಪ್ಪಂಗೆ ಎಳ್ಬತ್ತಿ ಎಲ್ಲ ಕಟ್ಕೊಟ್ಟು ಊಟ ಮಾಡಿ ಮಲ್ಕೊಂಡ್ವಿ. ಅದರ ನೆಕ್ಸ್ಟ್ ಡೇ ನೆನ್ನೆ ಆಗಲಿಲ್ವಲ್ಲ ಗೋಲ್ಡ್ ಲೋನ್ ತೊಗೊಳೋದಕ್ಕೆ, ಹಂಗಾಗಿ ಇವತ್ತು ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಕೋಳಿ ಮರಿ ಮಾಡಿತ್ತು, ಅದು 2 ಮಾಡಿತ್ತು. ಅದು ಒಂಥರ ಕ್ಯೂಟ್ ಅನಿಸ್ತು, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೆಕ್ಕೊಂಡೆ. ಅಪ್ಪ ನಾನು ಇಬ್ಬರೇ ಬಂದಿದ್ವಿ. ಜೆರಾಕ್ಸ್ ಹಾಕ್ಸ್ಕೋಬೇಕಿತ್ತು, ಜೆರಾಕ್ಸ್ ಎಲ್ಲ ಹಾಕಿಸ್ಕೊಂಡು ಗೋಲ್ಡ್ ಲೋನ್ ಇಡೋದಕ್ಕೆ ತುಂಬ ಕಡೆ ಸೈನ್ ಹಾಕ್ಸ್ಕೊತಾರೆ. ಅದನ್ನೆಲ್ಲ ಹಾಕ್ಸಿ ಎಲ್ಲ ಮಾಡಿ ದುಡ್ಡು ಒಂದು 2,90,000
7,000 ಕೊಟ್ಟರು. 3,000 ಅವರು ಸರ್ವಿಸ್ ಚಾರ್ಜ್ ಅಂತ ಇಟ್ಕೊತಾರೆ. ಅದನ್ನೆಲ್ಲ ಇಟ್ಕೊಂಡು ಇನ್ನು ಮಿಕ್ಕಿದ್ದು ನನ್ನ ಹತ್ರ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೆ. ಅದನ್ನೆಲ್ಲ ಮನೇಲಿರೋದೆಲ್ಲ ತೊಗೊಂಬಂದಿದ್ದೆ. ಅದನ್ನೆಲ್ಲ ತೊಗೊಂಡು ಶೋರೂಮಿಗೆ ಬಂದು ಕಟ್ಟಿದ್ವಿ. ಅವ್ರು 2 ಲಕ್ಷ ಅಷ್ಟೇ ಕಟ್ಟಿಸ್ಕೊಳ್ಳೋದು, ಇನ್ನು ಮಿಕ್ಕಿದ್ನ RTGS ಮಾಡಿ ಅಂದರು. ಅದನ್ನು ಮಾಡಿ ಇವಾಗ ನಾನು ಹಂಗೇ ಕುಣಿಗಲಲ್ಲಿ ಇದ್ನಲ್ಲ, ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಹಂಗೇ ನಮ್ಮ ಜಾನುಗೆ ಕಣ್ಣಲ್ಲಿ ಸ್ವಲ್ಪ ಕ್ಲೋಡಿ ಐಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅದಕ್ಕೆ ಸ್ವಲ್ಪ ಡ್ರಾಪ್ಸ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಡ್ರಾಪ್ಸ್ನ ನನ್ನ ತಮ್ಮ ಫೋನ್ ಮಾಡಿದ್ದೆ, ತೊಗೊಂಬ ಅಂತ ಹೇಳ್ಬಿಟ್ಟು ತೊಗೊಂಡು ಇವಾಗ ಹಂಗೆ ಒಂಚೂರು ಬೇಕ್ರಿಗೆ ಹೋಗಿ ನನ್ನ ಮಗಂಗೆ ತಿಂಡಿ ತೊಗೊಂಡು ಮನೆಗೆ ಬಂದೆ. ಕಾರ್ ಓಡಿಸೋಕೆ ನಾನು ಟೆಸ್ಟ್ ಡ್ರೈವ್ ಮಾಡ್ದೆ. ಟೆಸ್ಟ್ ಡ್ರೈವ್ ನಮ್ಮ ಕಾರಲ್ಲಿ ಟೆಸ್ಟ್ ಡ್ರೈವ್ ಸ್ಲೋ ಮಾಡಿ ಸ್ವಲ್ಪನೇ ಬ್ರೇಕ್ ಹಿಡಿದ್ರೆ ಆರಾಮಾಗಿ ಮುಂದೆ ಇರೋನ್ಗೂ ಕಂಟ್ರೋಲ್ ಸಿಗ್ತದೆ. ಹಿಂದೆ ಇರೋ ಸಡನ್ನಾಗಿ ನೀನು ಹಿಡಿದೆ ಅಂದರೆ ಹಿಂದೆ ಇರೋನು ಬಂದು ಅವನು ಏನಾರ ನಿನ್ನಾಗಿ ಕಣ್ಣು ಮುಚ್ಕೊಂಡು ನೋಡ್ಸ್ಕೊಂಡ್ಬರ್ತಾನೆ ಗಾಡಿನ ಮಾಡ್ತಾನೆ. ಹಿಂದೇನು ಮಾಡ್ಕೊಂಡು ಮಾಡ್ಬೇಕು, ತಿರ್ಗಾ ನೀನು ಮುಂದೆ ಇರೋ ಕಡೆಗೂ ಮಾಡ್ತೀನಿ. ನೀನು ಅವ್ನು ಜಾಸ್ತಿ ಸ್ಪೀಡಲ್ಲಿ ಇದ್ರೆ ನಿಂದು ಕೂತ ತಕ್ಷಣ ನಿಂದು ಮುಂದೆ ಹೋಯ್ತದೆ. ಅಲ್ಲಿ ಪ್ರಾಕ್ಟಿಕಲ್ ಕ್ಲಾಸ್ ಇದ್ದರೆ ಇಲ್ಲಿ ಥಿಯರಿಟಿಕಲ್ ಕ್ಲಾಸು. ಇಲ್ಲಿ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ನನ್ನ ತಮ್ಮ ಅವಾಗವಾಗ ನನಗೆ ಕಾರ್ ಬಗ್ಗೆ, ಕಾರ್ನ ಹೆಂಗೆ ಓಡಿಸ್ಬೇಕು ಎಲ್ಲನೂ ಕೂಡ. ನನ್ನಂತೂ ಹುಚ್ಚಿ ಮಾಡಾಕ್ಬಿಟ್ಟವನೆ, ಜಿಟ್ಟು ಎಳ್ದು ಹುಚ್ಚಿ ಮಾಡಾಕ್ಬಿಟ್ಟವನೆ ಗೈಸ್. ಇವನು ಏನೇನೋ ಮಾತಾಡ್ತಾನೆ, ಫೈಟಿಂಗ್ ಆಡ್ತಾನೆ ನನ್ನ ಜೊತೆ. ಬರೋ ಫೈಟಿಂಗ್ ಆಡಂದ್ರ ಭಯ ಆಗ್ತದೆ ನೋಡಿದ್ರೆ. ನನ್ನ ಮಗ ಅಂತೂ ಮನೇಲೇ ಇರೋದಕ್ಕೂ ಅದಕ್ಕೂ ಹೆಂಗೆ ಕ್ವಾಟ್ಲೆ ಕೊಡ್ತಾನೆ ಅಂದರೆ ಈ ಥರ ಡೈಲಿ ಹಿಂಸೆ ಕೊಡ್ತಾನೆ ಇರ್ತಾನೆ. ಆದರೂ ಒಂಥರ ಏನೋ ಒಂಥರ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದೇ ಒಂದು ಖುಷಿ. ಅವನ ಜೊತೆ ಎಲ್ಲ ಆಟ ಆಡಿ ಎಲ್ಲ ಆದಮೇಲೆ ಸಂಜೆ ಅಡುಗೆ ಮಾಡ್ತಾಯಿದ್ದೆ ನಾನೇ. ಇವತ್ತು ಎಷ್ಟೋ ದಿನ ಆಗಿತ್ತು ಅಡುಗೆ ಎಲ್ಲ ಮಾಡಿ. ಈ ಥರ ಚಿಕನ್ನ ಸುಂಟುಸಿರ್ತೀವಲ್ಲ, ಆ ನೀರು ಎತ್ಕೊಂಡು ಒಂದೊಂದ್ಸತಿ ಅಪ್ಪು ಕಾರ್ ಸಾರಾದರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಆ ಸಾರು ಅದರಲ್ಲಿ ತಿನ್ನಿಸ್ತೀನಿ. ಮತ್ತು ಈ ಥರ ಚಿಕನ್ ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ಅಮ್ಮ ಎಲ್ಲ ರೂಢಿ ಮಾಡಿತ್ತು. ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಈ ಥರ ಮಾಡ್ಕೊಂಡು ತಿಂತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನಾವಂತೂ ಚಿಕನ್ ಮಾಡಿದಾಗೆಲ್ಲ ಏನಾದ್ರು ತಿನ್ನಬೇಕು ಅನ್ನಿಸ್ತಿದ್ರೆ ಸುಂಟುಸ್ದಾಗಲೇ ಈಸ್ಕೊಂಡೆಲ್ಲ ತಿಂತಾಯಿದ್ವಿ. ಮುದ್ದೆಗೆಲ್ಲ ಇಟ್ಟಿದ್ದೆ ಮತ್ತು ಚಿಕನ್ ಗ್ರೇವಿ ಮಾಡೋಣ, ಸಾಂಬಾರಿಗೂ ಕೂಡ ಇಟ್ಟಿದ್ದೆ. ಸಾಂಬಾರು ಆಗಿದೆ ಆಲ್ರೆಡಿ. ಚಿಕನ್ ಗ್ರೇವಿ ಮಾಡಿಬಿಟ್ಟು ಮುದ್ದೆಗೆ ಮಾಡಬೇಕು. ಈ ಅಡುಗೆ ಮಾಡೋದ್ರಲ್ಲೂ ಏನೋ ಒಂಥರ ಖುಷಿ. ತುಂಬ ದಿನ ಆಗಿತ್ತಲ್ಲ ಅಡುಗೆ ಮಾಡಿ ನಂಗೆ ಅದು ಒಂದು ಹ್ಯಾಪಿನೆಸ್ ಸಿಕ್ತು. ಅದಾದಮೇಲೆ ನೆಕ್ಸ್ಟು ಡೇ ಮಾರ್ನಿಂಗ್ ಒಂದು ಈವೆಂಟ್ ಇದೆ. ಈವೆಂಟು ಮತ್ತು ಮೇಕಪ್, ಬ್ರೈಡಲ್ ಮೇಕಪ್ ಎರಡೂ ಇದೆ. ಹಾಗಾಗಿ ಹೊರಡ್ತಾ ಇದ್ವಿ. ಅಪ್ಪು ನನ್ನ ಜೊತೆನೇ ಒಂದು 2-3 ದಿನದಿಂದ ನನ್ನ ಜೊತೆನೇ ಇದ್ದಲ್ಲ. ನಾನೆಲ್ಲೂ ಮೇಕಪ್ಪು ಈವೆಂಟ್ ಅಂತ ಎಲ್ಲೂ ಬಿಟ್ಟೋಗಿರ್ಲಿಲ್ಲಲ್ವ. ಹಾಗಾಗಿ ಅವನು ನನ್ನನ್ನು ಬಿಟ್ಟಿರೋಕ್ಕೆ ಪ್ರತಿ ಸರಿ ತಾತ ಜೊತೆ ಹೋಗ್ತೀನಿ ಅಂತಿದ್ದ. ಬಟ್ ಇವತ್ತು ಅಮ್ಮ ಜೊತೆ ಹೋಗ್ತೀನಿ ಅಂತ ಅಳ್ತಾ ಇದ್ದ. ನನಗೊಂಥರ ಅದು ಅವನು ಹಂಗೆ ಅಳ್ತಿದ್ದು ನೋಡಿ ನನಗೆ ಮನಸ್ಸು ಕಳ್ಳು ಚುರುಕು ಅನ್ನಂಗೆ ಮನಸ್ಸೆಲ್ಲ ತುಂಬಾ ಬೇಜಾರಾಗಿತ್ತು. ಆದ್ರೂ ಏನು ಮಾಡೋಕ್ಕಾಗಲ್ಲ, ಕೆಲಸ ಅಂತ ಅಂದಮೇಲೆ ಬಿಟ್ಟು ಹೋಗಲೇಬೇಕು ಅಂತ ಪರಿಸ್ಥಿತಿ. ಹಾಗಾಗಿ ಅಪ್ಪನ ಹತ್ರ ಬಿಟ್ಟು ನಾನು ನನ್ನ ತಮ್ಮ ಇಬ್ಬರು ಬಂದ್ವಿ. ಇವಾಗ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ಇಲ್ಲೇ ತಾಳೆಕೆರೆ ಹ್ಯಾಂಡ್ ಪೋಸ್ಟಿಂದ ಒಳಗಡೆ ಆಲ್ಕೆರೆ ಪಡಲಮ್ಮ ದೇವಸ್ಥಾನದ ಹತ್ರ. ಇದೇ ಚೌಟ್ರಿಲೇ ಇವತ್ತು ಮದುವೆ ಇರೋದು ಮತ್ತು ಇಲ್ಲೇ ಪಕ್ಕದಲ್ಲೇ ಈವೆಂಟ್ ಇರೋದು. ಎಂಥ ಅದೃಷ್ಟ ಇವತ್ತು ಅಂತ ಅಂದ್ಕೊಂಡು ಬಂದೆ. ಸ್ಟೇಜೆಲ್ಲ ರೆಡಿ ಮಾಡಿಕೊಟ್ರು. ಬಂದಾದಮೇಲೆ ಮಳೆ ಕೂಡ ಬಂದಿತ್ತಲ್ವ ನೆನ್ನೆ, ಹಾಗಾಗಿ ಏನೂ ಸ್ಟೇಜೆಲ್ಲ ಮಾಡಿರಲಿಲ್ಲ. ಫೈನಲಾಗಿ ಇವಾಗ ಬಲೂನ್ ಕರೆಂಟ್ ಎಲ್ಲ ಸಪ್ಲೈ ತೊಗೊಂಡು ಬಲೂನ್ ಡೆಕೋರೇಷನ್ ಮಾಡೋದಕ್ಕೆ ಬಲೂನ್ಸ್ ಎಲ್ಲ ಬ್ಲೋ ಮಾಡ್ಕೊತಾ ಇದ್ದೀವಿ. ನಾನು ನನ್ನ ತಮ್ಮ ಇಬ್ಬರೇ ಬಂದಿರೋದ್ರಿಂದ ನನಗಿರೋದು ಸಾಯಂಕಾಲ ಮೇಕಪ್ಪು, ಹಾಗಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ, ಇಬ್ಬರೇ ಬಂದಿದ್ದೀವಿ. ಇವಾಗ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಈ ಥರ ಎಲ್ಲರೂ ಇದೇ ಥರನೇ, ಇದೇ ಕಾಂಬಿನೇಷನ್ನೇ ಆಲ್ಮೋಸ್ಟ್ ಕೇಳ್ತಾರೆ. ಎಲ್ಲ ಸಿಮಿಲರ್ ಅಂತ ಅಂತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಲೈಂಟ್ ಯಾವ ಕಲರ್ ಕೇಳ್ತಾರೆ ಅದೇ ಕಲರ್ ನಾವು ಮಾಡಿಕೊಡ್ಬೇಕು. ಅವ್ರಿಗೆ ಯಾವ ಥರ ಬೇಕು ಆ ಥರ ತಾನೇ ನಾವು ಮಾಡಬೇಕಾಗಿರೋದು. ಹಾಗಾಗಿ ಅದೇ ಕಲರ್ನ ನಾವು ಮಾಡಿಕೊಟ್ವಿ. ಆಮೇಲೆ ಈ ಥರ ಕೂಡ ಕೇಳಿದರು. ಕೆಳಗಡೆ ಇಡೋದಕ್ಕೆ ಮ್ಯಾಟ್ ಕೂಡ ಹಾಕ್ಸಿರ್ಲಿಲ್ಲ ಮತ್ತು ಕಲ್ಲು ಮಣ್ಣು ಜಾಸ್ತಿ ಇತ್ತು, ಒಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಚೇರ್ ಮೇಲೆ ಇಡೋ ಐಡಿಯಾ ಮಾಡಿ ಚೇರ್ ಮೇಲೆ ಇಟ್ವಿ. ಚೆನ್ನಾಗೂ ಕಾಣಿಸ್ತಾ ಇತ್ತು. ಮತ್ತು ಚೇರ್ ಎಲ್ಲ ಅರೇಂಜ್ ಮಾಡೋರು ಯಾರೂ ಇರಲಿಲ್ಲ. ಚೆನ್ನಾಗೂ ಕಾಣಿಸುತ್ತೆ ನಮಗೂ ಫೋಟೋಗೆ ವೀಡಿಯೋಗೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನೇ ಎಲ್ಲನೂ ಕೂಡ ಅರೇಂಜ್ ಮಾಡ್ತಾ ಇದ್ದ. ಫೈನಲ್ ಆಗಿ ನಮ್ಮ ಡೆಕೋರೇಷನ್ ಔಟ್ಪುಟ್ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗೂ ಕೂಡ ಬಂದಿತ್ತು. ಆದರೆ ಮಳೆ ಬರೋ ಸೂಚನೆ ತುಂಬಾ ಇತ್ತು. ಎಲ್ಲಿ ಮಳೆ ಬಂದ್ಬಿಡುತ್ತೋ, ಎಲ್ಲಿ ಪಾಪ ಅವರಷ್ಟು ಕಷ್ಟಪಟ್ಟು ಮಾಡಿಸಿದ್ದಾರೆ, ಎಲ್ಲಿ ಹಾಳಾಗ್ಬಿಡುತ್ತೋ ಅನ್ನೋದೊಂದು ಕಡೆ ಇತ್ತು. ಬಟ್ ಫಂಕ್ಷನ್ ಸ್ಟಾರ್ಟ್ ಆಗಿ ಮುಗಿಯೋ ತನಕ ಎಲ್ಲೂ ಕೂಡ ಮಳೆ ಏನೂ ಬರಲಿಲ್ಲ. ಅದು ಅವ್ರ ಪುಣ್ಯ ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಮಳೆ ಬಂದರೆ ನಮಗೂ ಪ್ರಾಬ್ಲಮ್ಮು, ಅವ್ರಿಗೂ ಪ್ರಾಬ್ಲಮ್ಮೇ. ಪಾಪ ಅವ್ರಿಗೆ ಅಷ್ಟು ಖರ್ಚು ಮಾಡಿ ಮಾಡಿಸಿರ್ತಾರೆ. ನಾವು ನಮ್ಮ ಐಟಮ್ಗಳು ಮುಂದೆ ಇಟ್ಟಿರೋ ಪೇಪರ್ ಸಿಲಿಂಡರ್ ಅದೆಲ್ಲನೂ ಕೂಡ ನೀರು ಬಿತ್ತು ಅಂದರೆ ಹಾಳಾಗ್ಬಿಡುತ್ತೆ, ಹೋಗ್ಬಿಡುತ್ತೆ.
ಆಗಿಬಿಡುತ್ತೆ. ಹಾಗಾಗಿ ಇವಾಗ ಫೈನಲ್ ಆಗಿ ಅವರು ಸೆಲೆಬ್ರೇಷನ್ನ ಮಾಡ್ತಿದ್ದಾರೆ. ಫಸ್ಟ್ ಇಯರ್ ಬರ್ಡೇ ಪಾಪುದು ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ನಾವೆಲ್ಲ ನನ್ನ ತಮ್ಮ ನಾನು ಊಟ ಮಾಡ್ಕೊಂಡು ಬರೋಷ್ಟೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದ. ಮಳೆ ಬರೋಂಗೆ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ನಾನು ಬಂದು ಅಣ್ಣ ಆಟೋಗೆ ಫೋನ್ ಮಾಡಿದ್ವಿ, ಅಣ್ಣ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ಒಂದು ಪಾಪು ಬಂದಿದ್ಲು, ಅವಳು ಬಲೂನ್ ಎಲ್ಲ ಎತ್ಕೊಂಡು ಆಟ ಆಡ್ತಿದ್ಲು. ಅವಳ ಜೊತೆ ನಾನು ಸ್ವಲ್ಪ ಹೊತ್ತು ಆಟ ಆಡಿದೆ. ಏನೋ ಒಂಥರ ಫೋನ್ ಬಿಟ್ಬಿಟ್ಟು ನಾವು ಮಕ್ಳ ಜೊತೆ ನಮ್ಮ ಸುತ್ತಮುತ್ತ ಇರೋರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ. ನಾನು ಇಷ್ಟು ದಿನ ಫೋನ್ ನೋಡ್ಕೊಂಡು ಫೋನಲ್ಲಿ ಎಡಿಟು ಅದು ಇದು ಅಂತ ಅಂದ್ಕೊಂಡು ಸುಮ್ಮನೆ ನೆಮ್ಮದಿ ಹಾಳು ಮಾಡ್ಕೊತಿದ್ದೇನೋ ಅನ್ನೋ ಥರ ಅನಿಸುತ್ತೆ ಒಂದೊಂದ್ಸಲಿ. ಮೇಲ್ಗಡೆ ಬಂದೆ, ನನ್ನ ತಮ್ಮ ಪ್ಯಾಕ್ ಮಾಡ್ಕೊಂಡೆಲ್ಲ ಹೋದ್ರು. ನನಗಿಲ್ಲೇ ಮೇಕಪ್ ಇದ್ದಿದ್ದು, ಹಾಗಾಗಿ ಇನ್ನೂ ಬ್ರೈಡ್ ಬಂದಿಲ್ಲ. ಅವ್ರು 3 ಗಂಟೆಗೆ ಬರೋಕ್ಕೆ ಹೇಳಿದೆ. ಬಟ್ ಅರ್ಶಿನಶಾಸ್ತ್ರ ಏನೋ ಲೇಟ್ ಆಯ್ತಂತೆ, ಅಲ್ಲೆಲ್ಲ ಮಳೆ ಬಂತು ಅಂತ ಹೇಳ್ಬಿಟ್ಟು ಬ್ರೈಡು ಒಂದು 4:45-5 ಗಂಟೆ ಆಗಿತ್ತು. ಅವಾಗ ಬಂದರು. ನಾನು ಅವ್ರು ಬಂದಮೇಲೆ ರೂಮ್ ಕೊಟ್ಟರು. ಆಮೇಲೆಲ್ಲ ನಾನು ಸೆಟಪ್ ಮಾಡಿಕೊಂಡು ಇವಾಗ ಫೈನಲಾಗೆ ಬ್ರೈಡ್ನ ರೆಡಿ ಮಾಡಿದ್ದೀನಿ. ರಿಸೆಪ್ಷನ್ಗೆ ಬ್ರೈಡು ರೆಡಿಯಾಗಿದ್ದಾರೆ. ಇವರು ಮತ್ತು ಇವರಮ್ಮ ಇಬ್ಬರು ನನ್ನ ಸಬ್ಸ್ಕ್ರೈಬರು, ಡೈಲಿ ವ್ಲಾಗ್ಸ್ ಎಲ್ಲ ನೋಡ್ತಿರ್ತಾರಂತೆ. ಹೇಳ್ತಾಯಿದ್ರು ಹಿಂಗೆ ಈ ಥರ ನಾನು ಮಾಡಿರೋದನ್ನೆಲ್ಲ ಹೇಳ್ತಾಯಿದ್ರು, ಪಾಪು ಬಗ್ಗೆ ಎಲ್ಲ ವಿಚಾರಿಸ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಅವ್ರ ಕೆಲಸಗಳನ್ನೆಲ್ಲ ಫ್ರೀ ಮಾಡಿಕೊಂಡು ನನಗೋಸ್ಕರ ನನ್ನ ವ್ಲಾಗೆಲ್ಲ ನೋಡಿ ನಾನು ಅಪ್ಡೇಟ್ನೆಲ್ಲ ತಿಳ್ಕೊಂಡು ನಾನು ಸಿಕ್ಕಿದಾಗ ಅವರು ನನ್ನ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಕೇಳಿ ತುಂಬಾ ಖುಷಿ ಆಯಿತು. ಮತ್ತು ನಾನು ಫೋನ್ ಮಾಡಿ ಆರ್ಡ್ರ್ ಬುಕ್ ಮಾಡ್ಕೊಂಡೋಗ್ಲು ನಾನೇನು ಅವ್ರಿಗೆ ಕೇಳಿರಲ್ಲ ನೀವು ಎಲ್ಲಿಂದ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ. ಬಟ್ ಅವ್ರು ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಬ್ರೈಡ್ ಹೆಂಗೆ ಕಾಣ್ತಿದ್ರು ಏನು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಆಮೇಲೆ ಮುಗ್ದಾದ್ಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿದೆ. ಅವ್ನು ಬಂದು ಮನೆಗೆ ಕರ್ಕೊಂಡು ಬಂದ, ಊಟ ಮಾಡಿ ಮಲ್ಕೊಂಡ್ವಿ. ಅದಾದಮೇಲೆ ಮಾರ್ನಿಂಗ್ ಎದ್ದು ಒಂದು 5:30 ಅಷ್ಟರಲ್ಲಿ ಎದ್ದು ನಾನು ರೆಡಿಯಾಗಿ 6 ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದೆ. ಹಂಗಾಗಿ ನಾನು ಒಬ್ಬಳೇ ಇವತ್ತು ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತೆ ಬರ್ಬೇಕಾದ್ರೆ ತಿರ್ಗಾ ನನ್ನ ತಮ್ಮಂಗೆ ಫೋನ್ ಮಾಡಿ ಅವನ್ನ ಕರ್ಸ್ಕೊಂಡು ಬರಬೇಕಲ್ವ, ಹಂಗಾಗಿ ಒಬ್ಬಳೇ ಹೋಗಿದ್ದೀನಲ್ವ, ಐಟಮ್ಸ್ ಎಲ್ಲ ಎತ್ಕೊಂಡು ಬರಬೇಕಾಗುತ್ತಲ್ಲ ಬರ್ಬೇಕಾರೆ ಅಂತ ಹೇಳ್ಬಿಟ್ಟು ನಾನೇ ಗಾಡಿ ತೊಗೊಂಡು ಹೋಗಿ ಬಂದು ರೀಚ್ ಆಗಿದ್ದೀನಿ. ಇವಾಗ ಚೌಟ್ರಿಲಿ ಬ್ರೈಡು ಎಲ್ಲ ರೆಡಿಯಾಗಿ ಪಾಪ ಸ್ನಾನ ಎಲ್ಲ ಮಾಡ್ಕೊಂಡು ಅವರು ಕೂಡ ರೆಡಿ ಇದ್ದರು. ಇವಾಗ ಬ್ರೈಡು ಮುಹೂರ್ತ ಲುಕ್ಕಿಗೆ ರೆಡಿ ಆಗಿದ್ದಾರೆ. ವಿತೌಟ್ ಲೈಟ್ ಏನೂ ಹಾಕಿಲ್ಲ, ಜಸ್ಟ್ ಎಡಿಟಿಂಗು ಕೂಡ ನಾನು ಏನೂ ಮಾಡಿಲ್ಲ. ಬ್ರೈಡು ಯಾವ ರೀತಿ ರೆಡಿಯಾಗಿದ್ದರು, ಯಾವ ರೀತಿ ಕಾಣಿಸ್ತಾ ಇದ್ರು ಅಂತ ನೀವು ಇಲ್ಲಿ ನೋಡ್ಬೋದು. ಹೇಗೆ ಕಾಣಿಸ್ತಾ ಇದ್ದಾರೆ ನನ್ನ ಬ್ರೈಡು ಮತ್ತು ಮೇಕಪ್ ಹೇಗಿದೆ ಏನು ಅಂತ ನೀವು ಅಭಿಪ್ರಾಯನ ನೀವು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಯಾರಿಗಾದ್ರೂ ಬ್ರೈಡಲ್ ಮೇಕಪ್ ಅಥವಾ ನಾನ್ ಬ್ರೈಡಲ್ ಮೇಕಪ್ ಏನಾದರೂ ಬೇಕು ಅಂತಂದರೆ ನೀವು ನಾನು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗಾಗಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಬಿಗ್ ಡೇಗೆ ನನ್ನ ಬುಕ್ ಮಾಡ್ಕೊಳ್ಬೋದು. ಆಂಟಿ ಮೇಕಪ್ ಎಲ್ಲ ಮುಗಿಸಿ ಕಳಿಸಾದ್ಮೇಲೆ ಆಂಟಿ ಮೇಲ್ಗಡೆ ಬಂದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಶಾಸ್ತ್ರೋಕ್ತವಾಗಿ ಹೆಂಗೆ ಅವರು ಅಮೌಂಟ್ನ ಪೇ ಮಾಡಬೇಕು ಆ ರೀತಿಯಾಗಿ ಪೇ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಖುಷಿ ಯಾಕಂತಂದರೆ ಅವರು ಟೈಮ್ ಇಲ್ಲ ಅಂತಂದ್ರೂ ಕೂಡ ಅವರು ಟೈಮ್ನ ಫ್ರೀ ಮಾಡಿಕೊಂಡು, ಈಗ ಮದುವೆ ಹೆಣ್ಣಿನ ತಾಯಿ ಅಂತಂದರೆ ಅದು ಇದು ಕೊಡೋದು ಶಾಸ್ತ್ರ ಎಲ್ಲ ಇರುತ್ತೆ, ಅದರಲ್ಲೂ ಫ್ರೀ ಮಾಡ್ಕೊಂಡು ಅವರು ನಂಗೆ ಬಂದು ಶಾಸ್ತ್ರೋತ್ರವಾಗಿ ಕೊಟ್ಟರಲ್ಲ, ಅದಕ್ಕೆ ತುಂಬ ಖುಷಿ ಆಯಿತು ಅಂತ ಅಂದೆ. ಕಾಯ್ಸ್ ಇವತ್ತು ನನ್ನ ಇಲ್ಲಿ ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಆಚೆಯಿಂದ ಹುಡುಗರು ಯಾರೋ ಅವಾಗಿಂದ ತಡ್ತಾಯಿದ್ರು, ನಾನು ತೆಗಿಲಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರೋ ಪಾಪ ಬಂದರು, ಅವ್ರಿಗೆ ಹೇಳಿದ್ದೀನಿ ಆಂಟಿ ಸ್ವಲ್ಪ ಹೆಲ್ಪ್ ಮಾಡಿ ಲಾಕ್ ಓಪನ್ ಮಾಡಿ ಅಂತ. ಅವ್ರು ಬರ್ತಾರೇನೋ ಲಾಕ್ ಓಪನ್ ಮಾಡ್ತಾರೆ. ಅಷ್ಟೇ ತನಕ ನಾನಿಲ್ಲೇ ಲಾಕ್ ಆಗಿದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕೂಗಿ ಸಾಕಾಯಿತು. ಇಲ್ಲಿ ಯಾರೋ ಒಬ್ರು ಬಂದು ತೆಗೆದ್ರು ಡೋರ್ನ. ಫೈನಲಾಗಿ ನಾನು ಇವಾಗ ಓಡ್ತೀನಿ ಗೈಸ್. 3 ಸಲ ಬಂದು ತಟ್ಟಿದ್ರು ಮಕ್ಕಳು, ಆದರೆ ತೆಗ್ದು ನೋಡಿದೆ ಅವ್ರು ಓಡೋಗ್ಬಿಡ್ತಾಯಿದ್ರು. ಆಮೇಲೆ ಮತ್ತೆ ಹಂಗೆ ಮಾಡ್ತಿದ್ದೆ. ನಾನು ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೆ. ನೋಡ್ರೆ ಅವ್ರು ಆಚೆಯಿಂದ ಲಾಕ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ರು. ಈಗ ಫೈನಲಾಗೆ ಹೆಂಗಪ್ಪ ಎತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹೆಂಗೋ ಸದ್ಯಕ್ಕೆ ಹಿಂದೆ ಒಂದು ಬ್ಯಾಗು, ಮುಂದೆ ಟ್ರೋಲಿ, ರಿಂಗ್ ಲೈಟ್ ಬ್ಯಾಗು ಎಲ್ಲನೂ ಇಟ್ಕೊಂಡು ಬಂದೆ. ಇವಾಗ ಮನೆ ಹತ್ರ ರೀಚ್ ಆಗಿದ್ದೀನಿ ಒಬ್ಬಳೇ. ಅಂದರೆ ಆಲ್ರೆಡಿ ಇದು 2ನೇ ಸರಿ. ಅಂದರೆ ಒಂದೊಂದು ಸತಿ ಭಯ ಆಗ್ತಿರುತ್ತೆ, ಆದರೆ ಭಯ ಬಿಟ್ಟು ನಾವು ತಗೊಂಡು ಹೋಗಿ ಬಂದಾಗ ಅದ್ರ ಖುಷಿನೇ ಬೇರೆ. ಯಾವುದೇ ಆದರೆ ಮನಸ್ಸು ಮಾಡಿದ್ರೇ ಸಾಧ್ಯ ಆಗೋದು, ಮನಸ್ಸು ಮಾಡ್ದಿಲ್ಲ ಅಂದರೆ ಯಾವುದೂ ಆಗಲ್ಲ ಅಂತ ಅನ್ನಿಸ್ತು ನನಗೆ. ಏನು ಮಾಡ್ತಾವ್ರ ಮಣ್ಣಿ ಅವರಲ್ಲಿ? ಅವ್ರೇನು ಮಾಡ್ತಾವ್ರಲ್ಲಿ? ಅವ್ರೇನು ಮಾಡ್ತಾವ್ರೆ? ಬಿರಿಯಾನಿ ಮಾಡ್ತಾವ್ರೆ. ಬಿರಿಯಾನಿ ನೋಡ್ಕೊಂಡು ಕೂತವ್ರೆ ನೋಡಿ. ಫೈನಲಿ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ತಿಂಡಿ ಎಲ್ಲ ಮಾಡಿದೆ. ಮನೇಲೇನೆ, ಅಲ್ಲೇನು ತಿನ್ನಲಿಲ್ಲ, ಇಲ್ಲೇ ಬಂದು ತಿಂದೆ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ಅಡುಗೆ ಎಲ್ಲ ಮಾಡಿ ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿ 2 ದಿನ ಆಗಿತ್ತು ಕ್ಲಾಸ್ಗೆ ಹೋಗಿಲ್ಲ, ಡ್ರೈವಿಂಗ್ ಕ್ಲಾಸ್ಗೆ. ಹಾಗಾಗಿ ಎಲ್ಲ ಮುಗಿಸಿ ಡ್ರೈವಿಂಗ್ ಕ್ಲಾಸ್ಗೂ ಹೋಗಬೇಕು ಇವಾಗ. ಹಾಗಾಗಿ ಬೇಗ ಮುಗಿಸ್ತೀನಿ, ಮಳೆ ಬೇರೆ ಬರೋಂಗಾಗಿದೆ. ಸಾಂಬಾರೆಲ್ಲ ನನ್ನ ಮಗ ಅಲ್ಲಿ ಆಚೆ ಇದ್ದಾನೆ ನನ್ನ ತಮ್ಮನ ಹತ್ರ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ರು, ಎಲ್ಲ ಹಂಗಂಗೇನೆ ಬಿದ್ದಿದೆ.
ಅಮ್ಮ ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿ ಹೋಗಿದ್ರು. ಎಲ್ಲ ಖಾಲಿ ಆಗಿತ್ತು. ಚಿಕನ್ ಸಾಂಬಾರು ಇತ್ತು. ಇವತ್ತು ಸೋಮವಾರ ಆಗಿರೋದ್ರಿಂದ ಚಿಕನ್ ಸಾರು ಯಾರೂ ತಿನ್ನಲ್ಲ ಅಲ್ವಾ, ಹಾಗಾಗಿ ವೆಜ್ ಏನಾದರೂ ಮಾಡೋಣ ಅಂತ ನೋಡಿದೆ. ನನ್ನ ತಮ್ಮ ರಸಮ್ ಮಾಡು ಅಂತ ಅಂದ. ಟೊಮೊಟೊ ಅಷ್ಟು ಇರಲಿಲ್ಲ, ಹಾಗಾಗಿ ಫ್ರಿಡ್ಜಲ್ಲಿ ಸೊಪ್ಪಿತ್ತು, ಮೊಸಪ್ಪು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಅಲ್ಲೇ ಬಿಡಿಸಿ ಸೋಸಿ ತೊಳೆದು ಎಲ್ಲ ಇಟ್ಟಿದ್ರು. ಅದನ್ನು ಹಾಕಿ ಸಾಂಬಾರೆಲ್ಲ ಮಾಡಿ ಇವಾಗ ಅಪ್ಪುಗೆ ಊಟ ಎಲ್ಲ ತಿನ್ನಿಸ್ಕೊಟ್ಬಿಟ್ಟು ನಾನು ತಿಂದ್ಬಿಟ್ಟು ಡ್ರೈವಿಂಗ್ ಕ್ಲಾಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇವಾಗ ಹೊರಟೆ. ಆಟೋದಲ್ಲಿ ಅಜ್ಜಿ ಯಾರೋ ನೇರಳೆಹಣ್ಣು ತೊಗೊಂಡು ಬಂದಿದ್ರು, ನೇರಳೆಹಣ್ಣು ಕೊಟ್ಟರು, ತಿನ್ಕೊಂಡು ಇವಾಗ ಫೈನಲಾಗಿ ಕ್ಲಾಸ್ಗೆ ಹೋಗಿ ರೀಚ್ ಆದೆ. 3 ಜನ ಇದ್ವಿ ಇವತ್ತು, ನಾನು ಮತ್ತು ಇನ್ನೂ ಇಬ್ಬರು ಇದ್ದರು. ಹಂಗಾಗಿ ಫಸ್ಟ್ ಒಬ್ಬರು ಡ್ರೈವ್ನ ಒಂದು ಸೈಡ್ ತೊಗೊಂಡ್ರು. ಇವತ್ತು ಸ್ವಲ್ಪ ಮುಂದೆ ದೂರ ಹೋಗಿದ್ವಿ, ಅಂದರೆ 3 ಜನ ಇದ್ವಲ್ವ, ಹಂಗಾಗಿ ಇವತ್ತಾದ್ರೂ ವಿಡಿಯೋ ಮಾಡಿಸೋಣ ಅಂತ ಅಂದ್ಕೊಂಡೆ. ನೋಡೋಣ, ಟ್ರೈ ಮಾಡೋಣ ಅಂತ ಕೇಳಿದೆ ಅವ್ರನ್ನ. ಆಯಿತು, ನನ್ನ ಪಕ್ಕದಲ್ಲಿದ್ದವರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಅವರು ವಿಡಿಯೋ ಮಾಡಿಕೊಟ್ರು. ಇವತ್ತು ನಾನು ಡ್ರೈವ್ ಮಾಡ್ತಿರೋದನ್ನು ತೋರಿಸ್ತಾ ಇದ್ದೀನಿ. ನಾವೆಷ್ಟೇ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕಲ್ತ್ರೂ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಅಂತ ನೀವು ಪರ್ಫೆಕ್ಟ್ ಆಗೋದು. ನಮ್ಮ ಓನ್ ವೆಹಿಕಲಲ್ಲಿ ನಾವು ಓನ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಾತ್ರ ಅಂತ ಪರ್ಫೆಕ್ಷನ್ ಬರೋದು. ಹಾಗಾಗಿ ಇವಾಗ 22 ಡೇಸ್ ಕ್ಲಾಸಸ್ ಇರುತ್ತೆ. ಇದು ನನಗೆ 3rd ಡೇ ಕ್ಲಾಸು. ಪರವಾಗಿಲ್ಲ, ನಾನು ಒಂದು ರೇಂಜಿಗೆ ಓಡಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕೂಡ ಬಂದಿದೆ ನನಗೆ. ಕಲಿತಾ ಹೋದರೆ ಯಾವುದೂ ಕಷ್ಟ ಏನಲ್ಲ. ಇವಾಗ ಆಲ್ರೆಡಿ ನಾವು ಕಾರಿಗೆ ಬುಕ್ ಮಾಡಿದ್ದೀವಲ್ವ, ಅದು ಆಟೋಮೆಟಿಕ್ಕು, ಬಟ್ ಇದು ಮ್ಯಾನ್ಯುಯಲ್ಲು. ಕಾರ್ ಬರೋ ಅಷ್ಟರಲ್ಲಿ ಅಟ್ಲೀಸ್ಟ್ ಕಾರ್ ಓಡಿಸೋದು ಕಲಿಯೋಣ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿ ನಾನು ಕ್ಲಾಸಿಗೆ ಸೇರಿಕೊಂಡೆ. ನನ್ನ ತಮ್ಮಂಗೆ ನೀನೇ ಹೋಗೋ, DL ಎಲ್ಲ ಬರುತ್ತೆ ಅಂತ ಹೇಳಿ ಹೇಳ್ದೆ ಅವನಿಗೆ. ಬಟ್ ಅವನು ನಂಗೆ ಬರುತ್ತೆ, ನೀನೇ ಹೋಗು ಅಂತ ಹೇಳ್ಬಿಟ್ಟು ಅವನು ನನಗೆ ಮೋಟಿವೇಟ್ ಮಾಡ್ದೆ. ಹಂಗಾಗಿ ನಾನೇ ಬಂದು ಕ್ಲಾಸಿಗೆ ಜಾಯ್ನ್ ಆದೆ. ಇದಿಷ್ಟಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ಅಪ್ಡೇಟಲ್ಲಿ ಏನಾದರೂ ನಿಮಗೆ ನೆಗೆಟಿವ್ ಪಾಸಿಟಿವ್ ಏನಾದರೂ ಅನಿಸಿದರೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.